ಹಾಯ್ ಗುಡ್ ಮಾರ್ನಿಂಗ್. ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ 3 ದಿವಸದಿಂದ ಸ್ವಲ್ಪನೇ ವ್ಲಾಗ್ನ ಮಾಡಿದ್ದೆ, ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಧ್ಯಾಹ್ನ ನಾನು ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ನನ್ನ ಮಗಳಿಗೆ ಅಂತ ದೋಸೆ ಹಾಕ್ತಾಯಿದ್ದೆ. ಸೊ ನಾನು ದೋಸೆ ಹಾಕ್ತೀನಿ ಅಂತ ಹೇಳಿ ತುಂಬಾ ಹಠ ಮಾಡ್ತಿದ್ಲು. ಸೊ ಆಯಿತು ನೀನು ಹಾಕು ಅಂತ ಹೇಳಿ ಈ ರೀತಿ ಹಾಕಿದ್ದಾಳೆ. ಈ ಥರ ಶೇಪಲ್ಲಿ ಒಂದು ದೋಸೆ, ಅದು ಅವಳ ಫೇವ್ರೆಟ್ ದೋಸೆ. ಸರಿ ಓಕೆ, ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಸರಿ ಅವ್ರಿಗೆ ದೋಸೆ ಹಾಕಿ ಕೊಟ್ಟು, ಹಾಗೆ ಹಿದ್ಕಿನ ಬೇಳೆ ಸಾಂಬಾರು ಮಾಡಿದ್ದೆ ಆಲೂಗಡ್ಡೆ ಪಲ್ಯ ಬದಲು. ಸೊ ಅದನ್ನೇ ಮಕ್ಕಳಿಗೆ ದೋಸೆಗೆ ಕಾಂಬಿನೇಷನ್ ಆಗಿ ಮಾಡಿಕೊಟ್ಟಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ದೋಸೆಗೆ ಆಲೂಗಡ್ಡೆ ಪಲ್ಯನೇ ಆಗಬೇಕು ಅಂತ ಏನಿಲ್ಲ. ಸೊ ಈ ಥರ ಅವರೆಕಾಯಿಯಿಂದ ಸಾಂಬಾರು, ಇದಕ್ಕಿನ ಬೇಳೆ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ದಿನನಿತ್ಯ ಕೆಲಸ ಮಾಡಿ ಮಾಡಿ ಬೇಜಾರಾಗಿದ್ದರೆ ಎಷ್ಟು ಕೆಲಸ ಮಾಡಿದ್ರೂ ಕಡಿಮೆನೇ ಆಗೋದಿಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಈ ರೀತಿ. ಹಾಗೆ ಸಂಡೇ ಅಮ್ಮ ಕೂಡ ಬಂದಿದ್ದರು. ಸೊ ನಮ್ಮ ಮನೆಯವರು ಇರಲಿಲ್ಲ. ಸೊ ಅವರು ಟ್ರಿಪ್ಗೆ ಹೋಗಿದ್ದರಿಂದ ಅಮ್ಮ ಕೂಡ ಬೆಳಗ್ಗೆ ಬಂದು ಸಂಜೆ ಹೊರಟಿದ್ರು. ಸೊ ಅವ್ರಿಗೋಸ್ಕರ ಅಂತಲೇ ಅವತ್ತು ಸ್ಪೆಷಲಾಗಿ ಏನಾದರೂ ಮಾಡಬೇಕಲ್ವ ಅಡುಗೆ, ಹಂಗೆ ನಾನ್ ವೆಜ್ ಮಾಡೋಣ ಅಂತೇಳಿ ಮಾಡಿದ್ದು. ಲಿಕ್ಕಿ ಏನು ಮಾಡ್ತಿದ್ಯಾ? ಹಾಗೆಯೇ 1 kg ಚಿಕನ್ ಕೂಡ ತೊಗೊಂಡು ಬಂದಿದ್ದು. ಅದನ್ನು ನಾನು ನೀಟಾಗಿ ತೊಳ್ಕೊಂಡು ಅಡುಗೆ ಮಾಡೋಣ ಅಂತೇಳಿ ಕೈನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಓಯ್ ಏನು ಮಾಡ್ತಿದ್ಯಾ? ಮನೆ ಅಂದಮೇಲೆ ಮಕ್ಕಳು ಇದ್ದರೆ ಒಂಥರ ಗಿಜಿ ಅಂತ ಇರುತ್ತೆ. ಸೊ ಮನೇಲಿ ಮಕ್ಕಳಿಲ್ಲ ಅಂದರೆ ಒಂಥರ ಬೋರ್ ಅಂತ ಅನಿಸ್ಬಿಡುತ್ತೆ. ಸೊ ಅವರಿದ್ದಷ್ಟು ನಮಗೆ ಮನೆಯಲ್ಲಿ ಎಷ್ಟೋ ಒಂಥರ ನೆಮ್ಮದಿ, ಖುಷಿ. ಸೊ ಅಮ್ಮನಿಗೆ ಹಳ್ಳಿ ಸ್ಟೈಲ್ನಲ್ಲೇ ಮಾಡುವಂಥ ಒಂದು ಅಡುಗೆ ಅಂದರೆ ನಾನ್ ವೆಜ್, ಚಿಕನಲ್ಲಿ ಬಸ್ಸಾರು ತುಂಬ ಅವ್ರಿಗಿಷ್ಟ. ಹಂಗಾಗಿ ಸರಿ ಅದನ್ನೇ ಮಾಡೋಣ ಅಂತೇಳಿ ಅವ್ರಿಗೆ ಮಾಡೋದಕ್ಕೆ ಅಡುಗೆಯನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಮಧ್ಯಾಹ್ನದ ನಂತರ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಜ್ಜಿಗೆ ಕೂಡ ಬೇಕು ಅಂತಿದ್ರು. ಸರಿ ಅವರೇ ಮಜ್ಜಿಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಚಿಲುಕ್ತಾಯಿದ್ರು. ಸೊ ನಾನು ಅಡುಗೆಗೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಂಗೇ ಇವಾಗ ನಾನು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯನ ಕೂಡ ಶೇರ್ ಮಾಡ್ಕೊಳ್ಬೇಕು. ಹಂಗೆ ಮಂಡೇ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಗಾಳಿ ತೊಗೊಳ್ಳೋಣ ಅಂತೇಳಿ ಬೆಳಗಿನ ಜಾವ 6:30ಗೆ ಹೊರಗಡೆ ಹೋದೆ. ಸೊ ಆಗ ತಾನೇ ಬೆಳಕಾಗಿತ್ತು. ಸೊ ತುಂಬ ತಣ್ಣಗೆ ಗಾಳಿ ಬೀಸ್ತಾಯಿತ್ತು. ಸೊ ಬನ್ನಿ ಹಂಗಾದರೆ ಇವತ್ತಿನ ಒಂದು ವಿಷಯನ ನಿಮ್ಮ ಜೊತೆ ಯಾವ ರೀತಿ ಶೇರ್ ಮಾಡ್ಕೊಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ತಾಯಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಎಲ್ಲರೂ ಕೂಡ ತಾಯಿನ ತುಂಬಾ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಯಾರ್ಯಾರು ನಿಮ್ಮ ತಾಯಿಯಂದಿರನ್ನು ತುಂಬ ಇಷ್ಟಪಡ್ತೀರಾ ಅವರೆಲ್ಲ ಖಂಡಿತ ಲೈಕ್ ಮಾಡಲೇಬೇಕು. ಸೊ ಯಾಕೆ ಅಂತ ಅಂದರೆ ನಾವು ಈಗ ಚೆನ್ನಾಗಿದ್ದೀವಿ ಅಂತ ಅನ್ನೋದಾದರೆ ಅದಕ್ಕೆ ತಾಯಿನೇ ಕಾರಣ. ತಾಯಿ ಇಲ್ಲ ಅಂದರೆ ಯಾವ ಮಕ್ಕಳು ಕೂಡ ತನ್ನ ಲೈಫಲ್ಲಿ ಏನೋ ಒಂದು ರೀತಿ ಕಳ್ಕೊಂಡಂಗೆ ಅಂತ ಅನಿಸುತ್ತೆ. ಸೊ ಅಮ್ಮ ಇಲ್ಲದೆ ನಮ್ಮ ಕೂಡ ಜೀವನ ಕೂಡ ಇಲ್ಲ. ಅಮ್ಮನೇ ನಮ್ಮ ಜೀವನ, ನಮ್ಮ ಸರ್ವಸ್ವ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಪಕ್ಕದ ರೋಡ್ ಸೈಡಲ್ಲಿ ಬಿಲ್ಡಿಂಗ್ ಕೆಲಸ ನಡೀತಾ ಇರೋದ್ರಿಂದ ತುಂಬಾ ಸೌಂಡ್ ಬರ್ತಾಯಿದೆ. ಸೊ ನನಗೆ ವಿಡಿಯೋ ವಾಯ್ಸ್ ಕೂಡ ಕೊಡೋಕ್ಕಾಗ್ತಾಯಿಲ್ಲ ಸರಿಯಾಗಿ. ಸೊ ಆ ಸೌಂಡೆಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಹಿಂದಿನ ದಿನ ಒಂದಷ್ಟು ತರಕಾರಿಗಳನ್ನ ತೊಗೊಂಡು ಬಂದಿದ್ದೆ. ಹಾಗಲಕಾಯಿ ತುಂಬ ಹಣ್ಣಾಗಿಬಿಟ್ಟು ಓಪನ್ ಆಗಿಬಿಟ್ಟಿತ್ತು. ಬೀಜ ಕೂಡ ತುಂಬ ಹಣ್ಣಾಗಿತ್ತು. ಹಾಗೆ ಒಂದು 1/4 kgಯಷ್ಟು ಬೆಂಡೆಕಾಯಿ ಕೂಡ ಇತ್ತು. ಅದನ್ನು ಕೂಡ ಇವಾಗ ಚಪಾತಿಗೆ ಕಾಂಬಿನೇಷನ್ ಆಗಿ ಗ್ರೇವಿ ಮಾಡೋಣ ಅಂತೇಳಿ ಈಗ ಬೆಂಡೆಕಾಯಿನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಒಂದು 2ರಿಂದ 3 ಸಾರಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರ ಒಂದು ಬಟ್ಟೆ ತೆಗೆದು ಒರೆಸ್ಕೋಬೇಕು. ಒರೆಸ್ಕೊಂಡ ನಂತರ ಅದನ್ನು ನೀಟಾಗಿ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಬಿಡೋಣ.
ನಾನು ಅಮ್ಮನ ಬಗ್ಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ದಯವಿಟ್ಟು ಎಲ್ಲರೂ ತನ್ನ ತಾಯಂದಿರಿಗೆ ಗೌರವ ಮರ್ಯಾದೆ ಕೊಡಿ. ಸೊ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಸೊ ಅವರು ಇರೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಅವರು ನೀವಿಲ್ಲದೆ ಅವರಿಲ್ಲ, ಅವರಿಲ್ಲದೆ ನೀವಿಲ್ಲ. ಸೊ ನಾನು ಕೂಡ ಅದನ್ನೇ ಪಾಲಿಸ್ತೀನಿ. ಸೊ ನನಗೆ ತಾಯಿನೇ ಸರ್ವಸ್ವ, ನನ್ನ ತಾಯಿನೇ ಪ್ರೀತಿ, ಪ್ರಪಂಚ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಅದೇ ರೀತಿ ಪಾಲಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಹಂಗೇ ಇವಾಗ ನಾನು ಗೋಧಿ ಹಿಟ್ಟನ್ನು ಜರಡಿ ಆಡಿಸ್ಕೊಂಡಿದ್ದೆ. ಸೊ ಹಾಗೆ 1 ಟೇಬಲ್ ಸ್ಪೂನು ಸಾಲ್ಟ್ ಹಾಗೂ 1-2 ಟೇಬಲ್ ಸ್ಪೂನು ಆಯಿಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಹಿಟ್ಟನ್ನು ತುಂಬ ಸಾಫ್ಟಾಗಿ, ತುಂಬ ಗಟ್ಟಿಯಾಗೂ ಬೇಡ, ಸಾಫ್ಟಾಗಿ ಕಲಿಸ್ಕೊಳ್ಳಿ. ಕಲಸಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಹಾಗೆ ಬೆಂಡೆಕಾಯಿನೆಲ್ಲ ನೀಟಾಗಿ ಕಟ್ ಮಾಡಿಟ್ಕೊಂಡು, ಆನಂತರ ನಾನು ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ನೀಟಾಗಿ ಲೋಳೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಓಕೆ, ಇವಾಗ ಬೆಂಡೆಕಾಯಿ ಲೋಳೆ ಎಲ್ಲ ಎಳ್ಕೊಂಡು ಈಗ ಕಲರ್ ಚೇಂಜ್ ಆಗ್ತಾ ಇದೆ. ಈ ರೀತಿ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಅದರಲ್ಲಿರುವಂಥ ಲೋಳೆ ಅಂಶ ಎಲ್ಲ ಹೋಗಿ ಆ ನಂತರ ನಾವು ಗ್ರೇವಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಮಸಾಲೆನ ನಾನು ತೊಗೊಂಡಿದ್ದೀನಿ. ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, 1 ದಪ್ಪ ಈರುಳ್ಳಿ, ಗರಂ ಮಸಾಲ, ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬಿಡೋಣ. ಈಗ ಬಾಣಲಿ ತೊಗೊಂಡಿದ್ದೀನಿ. ಮತ್ತು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಗ್ರೇವಿ, ಇದಿಷ್ಟು ಒಗ್ಗರಣೆ ಆದ ನಂತರ ನಾನು ರುಬ್ಬಿರುವಂಥ ಪೇಸ್ಟನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ತಳ ಹಿಡಿದೇ ಇರೋ ಹಾಗೆ ಸೌಟಿಂದ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ನಾವು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ನಾವು ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತೆಳುವಾಗಿ ಗ್ರೇವಿನ ರೆಡಿ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಅದು ಕುದಿ ಬಂದಮೇಲೆ ಗಟ್ಟಿ ಆಗೇ ಆಗುತ್ತೆ. ಈ ಟೈಮ್ನಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಮಗೆ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆನಂತರ 1-2-3 ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡ ನಂತರ ಗ್ರೇವಿ ಚೆನ್ನಾಗಿ ರೆಡಿ ಆಗುತ್ತೆ. ಈ ಕಡೆ ನಾನು ಚಪಾತಿ ಕೂಡ ಲಟ್ಟಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ತವ ಕಾಯ್ತಾ ಇದೆ, ಈ ಕಡೆ ಚಪಾತಿ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ. ಎಷ್ಟು ಜನ ತನ್ನ ತಾಯಿಯನ್ನು ಇಷ್ಟಪಡ್ತೀರಾ ಅವರೆಲ್ಲ ಖಂಡಿತ ಲೈಕ್ ಮಾಡಲೇಬೇಕು. ಸೊ ನಾನು ಹೇಳೋದು ಇಷ್ಟೇ. ಸೊ ಅಮ್ಮನ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೇ. ಸೊ ಅವಳ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ. ಸೊ ಅಂಥ ತಾಯಿಯನ್ನು ಪಡ್ಕೊಂಡಿರೋರು ನಾವು ನಿಜವಾಗ್ಲೂ ಧನ್ಯರು. ಸೊ ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡೋದು ಅಂತ ಅಂದರೆ, ತನ್ನ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅವರು ಇರೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ. ಅವಳನ್ನು ಯಾವತ್ತೂ ದ್ವೇಷಿಸಬೇಡಿ. ಸೊ ಅವಳ ಬದುಕನ್ನು ತುಂಬ ನೀವು ಕೂಡ ಸ್ಫೂರ್ತಿಯಾಗಿ ತಗೊಳ್ಳಿ. ಸೊ ಅವಳು ಯಾವ ರೀತಿ ಒಳ್ಳೆತನದಲ್ಲಿ ತನ್ನ ಮಕ್ಕಳಿಗೆ ಒಳ್ಳೆ ದಾರಿಯಲ್ಲಿ ನಡೆಸ್ಕೊಳ್ತಾಳೆ, ಅದೇ ರೀತಿ ನೀವು ಕೂಡ ಅವಳ ಪಾಲಿಸಿಯನ್ನು ಪಾಲಿಸಿ. ಸೊ ಅವಳು ಯಾವ ರೀತಿ ತನ್ನ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸ್ತಾಳೆ, ನೀವು ಕೂಡ ಅದನ್ನೇ ಬಯಸಿ. ಸೊ ಎಲ್ಲರೂ ಕೂಡ ತನ್ನ ತಾಯಿಯನ್ನು ಈ ರೀತಿ ಇಷ್ಟಪಟ್ಟರೆ ಖಂಡಿತ ಅವಳ ಆಶೀರ್ವಾದ ಕೊನೆ ತನಕ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನನಗೆ ಅಂತೂ ತುಂಬಾ ಇಷ್ಟ. ಅಮ್ಮನ ಬಗ್ಗೆ ಹೇಳೋಕ್ಕೆ ಎಷ್ಟು ಪದಗಳು ಕೂಡ ಸಾಲದು. ಸೊ ನೀವು ಕೂಡ ಏನಂತೀರಾ
ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಹೇಳೋದಕ್ಕೆ ಇಷ್ಟೇ, ತನ್ನ ಗಂಡನ ಕಳ್ಕೊಂಡ್ಮೇಲಂತೂ ತನ್ನ ಮಕ್ಕಳೇ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾಳೆ. ಸೊ ಈಗ ಹೇಳಿ ನೀವು ಯಾವ ರೀತಿ ತನ್ನ ತಾಯಿನ ನೋಡ್ಕೊಳ್ತೀರಾ ಅಂತ. ಸೊ ನನಗೆ ಆದಷ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗಿದ್ದರೆ ನೀವೆಲ್ಲ ಅಮ್ಮನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀರಾ ಅಂತ ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಡಲೇಬೇಕು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್.